ಅದು ವಿಶ್ವವಿಖ್ಯಾತ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಜನಿಸಿದ ಗ್ರಾಮ. ಅಷ್ಟೇ ಅಲ್ಲ, ಅದೇ ಸರ್ ಎಂ ವಿ ಅವರು ಹುಟ್ಟಿದ ಮನೆಯ ಮುಂದೆಯೇ ಇರುವ ಗ್ರಾಮ ಪಂಚಾಯಿತಿ ಕಚೇರಿಗೆ ಸೇರಿದ 1.25 ಕುಂಟೆ ಭೂಮಿಯನ್ನು ಅದೇ ಗ್ರಾಮದ ಮಹೇಂದ್ರ ಮತ್ತು ಭೈರಪ್ಪ ಎಂಬುವವರು ಒತ್ತುವರಿ ಮಾಡಿಕೊಂಡಿದ್ದಾರಂತೆ. ಈವರೆಗೆ ಬಂದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಲಿ ಒತ್ತುವರಿ ಮಾಡಿಕೊಂಡಿರುವ ಜಾಗ ತೆರವುಗೊಳಿಸಲು ಮುಂದಾಗಿರಲಿಲ್ಲ. ಇದಕ್ಕೆ ಕಾರಣಗಳು ಏನೇ ಇರಲಿ, ಒತ್ತುವರಿ ಮಾತ್ರ ತೆರವು ಮಾಡಿರಲಿಲ್ಲ. ಆದರೆ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಪಿಡಿಒ ಆಗಿ ಬಂದ ತಿಪ್ಪಯ್ಯ ಅವರು ಅಧಿಕಾರ ವಹಿಸಿಕೊಂಡ ಕೂಡಲೇ ಮೊದಲು ಮಾಡಿದ ಕೆಲಸ ಒತ್ತುವರಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದು. ಇದರಲ್ಲಿ ಅತ್ಯಂತ ಬೆಲೆ ಬಾಳುವ 1.25 ಕುಂಟೆ ಭೂಮಿ ಒತ್ತುವರಿಯಾಗಿರುವುದು ಗಮನಕ್ಕೆ ಬಂದ ಕೂಡಲೇ ಅದಕ್ಕೆ ಸಂಬಂಧಿಸಿದ ದಾಖಲೆ ನೀಡುವಂತೆ ಒತ್ತುವರಿ ಮಾಡಿಕೊಂಡಿದ್ದವರಿಗೆ ಸೂಚಿಸಿದ್ದರಂತೆ. ಆದರೆ ಅವರು ನೀಡಿದ ಯಾವುದೇ ದಾಖಲೆ ಗ್ರಾಮ ಪಂಚಾಯಿತಿಯಲ್ಲಿ ಇರಲಿಲ್ಲವಂತೆ. ಆದರೆ ಎಲ್ಲ ದಾಖಲೆಗಳು ನಕಲಿ ಎಂಬುದು ಸ್ಪಷ್ಟವಾಗುತ್ತಲೇ ತೆರವು ಮಾಡುವಂತೆ ಸೂಚನೆ ನೀಡಿದ್ದಾರೆ. ಅಲ್ಲದೆ ತಹಸೀಲ್ದಾರ್ ಅವರ ಗಮನಕ್ಕೆ ತಂದು ಜಾಗವನ್ನ ಸರ್ವೆ ಮಾಡಿಸಿದ್ದಾರೆ. ಸರ್ವೆ ಮಾಡಿದ ತಹಸೀಲ್ದಾರ್ ಅವರು ಸ್ಕೆಚ್ ಸೇರಿದಂತೆ ಜಾಗಕ್ಕೆ ಸಂಬಂಧಿಸಿದ ನಕ್ಷೆಯನ್ನು ಪಿಡಿಒ ಅವರಿಗೆ ನೀಡಿದ್ದು, ಒತ್ತುವರಿದಾರರು ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯಿತಿ ಇಒ ಕೋರ್ಟಿನಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಸುದೀರ್ಘ ವಿಚಾರಣೆ ನಡೆಸಿದ ತಾಲೂಕು ಪಂಚಾಯಿತಿ ಇಒ ನ್ಯಾಯಾಲಯ ಆ ಜಾಗ ಗ್ರಾಮ ಪಂಚಾಯಿತಿಗೆ ಸೇರಿದೆ ಎಂದು ತೀರ್ಪು ನೀಡಿದೆ. ಇದರಿಂದ ಇಂದು ಜೆಸಿಬಿಗಳೊಂದಿಗೆ ತೆರಳಿದ ಗ್ರಾಮ ಪಂಚಾಯಿತಿ ಪಿಡಿಒ ತಿಪ್ಪಯ್ಯ ಒತ್ತುವರಿಯಾಗಿದ್ದ 1.25 ಕುಂಟೆ ಭೂಮಿಯನ್ನು ಗ್ರಾಮ ಪಂಚಾಯಿತಿ ಸುಪರ್ದಿಗೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ. ಹಿಂದಿನ 1 ವರ್ಷದಿಂದ ಇವತ್ತೇನು ನಾವು ನಿಂತಿದ್ದೀವಿ, ಇದು ಗ್ರಾಮಸ್ಥಾನ ಆಸ್ತಿಯಾಗಿದ್ದು 1.25 ಕುಂಟೆ ಗ್ರಾಮಸ್ಥಾನ ಆಸ್ತಿ. ಕಳೆದ 1 ವರ್ಷದಿಂದ ಇದರ ಬಗ್ಗೆ ನಡೀತಾ ಇತ್ತು. ಸರ್ವೆಗೆ ಹಾಕಿದ್ವಿ, ಸರ್ವೆ ಆಯಿತು. ತಹಸೀಲ್ದಾರ್ ಸಾಹೇಬರು ಬಂದರು, ಸರ್ವೆ ಮಾಡಿಸಿದ್ರು. ಆಮೇಲೆ ನನಗೆ 21 ಸೆಪ್ಟೆಂಬರ್ 2024 ಹಸ್ತಾಂತರ ಮಾಡಿದ್ರು. 1.25 ಕುಂಟೆ ಇದೆಯಪ್ಪ ಅಂತ ಹಸ್ತಾಂತರ ಮಾಡಿದ್ರು ತಹಸೀಲ್ದಾರ್ ಸಾಹೇಬ್ ಕಡೆಯಿಂದ ಒಂದು ಕರೆ ಬಂದು. ಆ ನಂತರ ಇವರು ನಮ್ಮದು ಅಂತ ಹೇಳ್ಬಿಟ್ಟು ಮಹೇಂದ್ರ ಅವರು ನಮ್ಮದು ಅಂತ ಹೇಳ್ಬಿಟ್ಟು ಬಂದರು. ಅದಕ್ಕಾಗಿ ಅವರೇ ಅವ್ರ ಹತ್ರ ಯಾವುದೂ ದಾಖಲಾತಿಗಳಿರುವುದಿಲ್ಲ. ಸೊ ಅವರೇ ಏನು ಮಾಡಿದ್ರು, ಹೋಗಿ ಇಒ ಸಾಹೇಬರು ಕೋರ್ಟ್ಗೆ ಹಾಕ್ಕೊಂಡ್ರು. ಇಒ ಸಾಹೇಬರು ಕೋರ್ಟಲ್ಲಿ ತೀರ್ಮಾನ ಆಗಿ 2 ತಿಂಗಳಲ್ಲಿ 7ನೇ ತಾರೀಕು, ಇದೇ ಜುಲೈ 7ನೇ ತಾರೀಕು ಇಒ ಸಾಹೇಬರು ಕೋರ್ಟಿಂದ ಪಂಚಾಯತಿಗೆ ಆಯಿತು. ಪಂಚಾಯತಿಗೆ ನಿಮ್ಮ ಕಡೆ ಆಗಿದೆಯಪ್ಪ, ನೀವು ಇದನ್ನು ಔಷಧಿ ಮಾಡಿಕೊಂಡು ಇದನ್ನು ಈ ಕತ್ತೆ ಮಾಡಿಕೊಂಡು ತೆರವುಗೊಳಿಸ್ಕೊಳ್ಳಿ ಅಂತ ಮಾನ್ಯ ಇಒ ಸಾಹೇಬರು ಆದೇಶ ನೀಡಿದರು. ಅದರಂತೆ ನಾವು ಶುಕ್ರವಾರ ತೆರವುಗೊಳಿಸಲಿಕ್ಕೆ ನೋಟಿಸ್ ನೀಡಿ ತೆರವುಗೊಳಿಸಲಿಕ್ಕೆ ನಮ್ಮ ನಂದಿ ಪೊಲೀಸ್ ಸ್ಟೇಷನ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ ನೋಟಿಸ್ ನೀಡಿ, ಇನ್ನು ಒತ್ತುವರಿಯಾಗಿರುವ ಗ್ರಾಮ ಪಂಚಾಯಿತಿ ಜಾಗ ತೆರವು ಮಾಡುವ ವಿಚಾರದಲ್ಲಿ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಇತರೆ ಅಧಿಕಾರಿಗಳಾಗಲಿ ಸದಸ್ಯರಾಗಲಿ ಪಿಡಿಒ ಅವರಿಗೆ ಸಹಕಾರ ನೀಡಿಲ್ಲವಂತೆ. ಆದರೂ ಏಕಾಂಗಿಯಾಗಿ ಹೋರಾಟ ನಡೆಸಿದ ಪಿಡಿಒ ತಿಪ್ಪಯ್ಯ ಒತ್ತುವರಿ ತೆರವು ಮಾಡಿ ಅಪಾರ ಬೆಲೆ ಬಾಳುವ ಆಸ್ತಿಯನ್ನ ಗ್ರಾಮ ಪಂಚಾಯಿತಿಗೆ ಉಳಿಸುವಲ್ಲಿ ಯಶಸ್ವಿಯಾಗಿದ್ದು ಪ್ರಜ್ಞಾವಂತರ ಮೆಚ್ಚುಗೆಗೆ ಪಾತ್ರವಾಗಿದೆ. ಯಾವುದೇ ರೀತಿಯ ಒತ್ತಡ ಇವತ್ತಲ್ಲ, ನಾನು ಕಳೆದ 8 ವರ್ಷದಿಂದ ಪಿಡಿಒ ಡ್ಯೂಟಿ ಮಾಡ್ತಾಯಿದ್ದೀನಿ. ಹಲವಾರು ಟ್ರಾನ್ಸ್ಫರ್ಗಳಾದವು. ನನಗೆ ಇಲ್ಲೂ ಒತ್ತಡದಿಂದ ನಾನು ಕೆಲಸ ಮಾಡಲ್ಲ. ಇಲ್ಲಿಲ್ಲ ಅಂದರೆ ಇನ್ನೊಂದು ಕಡೆ ಎಲ್ಲೋ ಉದ್ಯೋಗ ಇರುತ್ತೆ. ಬಟ್ ಈಗಿನ ಕಾಲದಲ್ಲಿ ಈಗ ಇತ್ತೀಚೆಗೆ ಏನಾಗಿದೆ, ಸರ್ಕಾರದ ಏನು ಸಮುದಾಯ ಆಸ್ತಿಗಳೇನಿದೆ, ಸರ್ಕಾರದ ಸ್ವತ್ತುಗಳೇನಿದೆ, ಅದನ್ನು ಯಾರು ಕೂಡ ಉಳಿಸ್ಕೊಳ್ಳಿಕ್ಕೆ ಮುಂದೆ ಬರ್ತಿದೆ. ಹಾಗಾಗಿ ಇದು ನಮ್ಗೆ ಗೊತ್ತಾದ ತಕ್ಷಣ ನಾನು ನೋಟಿಸ್ ಕೊಟ್ಟೆ ADLR ಸಾಹೇಬರಿಗೆ. ಅವ್ರು ಬಂದರು, ಅಳತೆ ಮಾಡಿದ್ರು. 1.25 ಕುಂಟೆ ಇದೆ ಅಂತ ಹೇಳ್ಬಿಟ್ಟು ವಿತ್ ನಕ್ಷೆ ನನಗೆ ಹ್ಯಾಂಡ್ ಓವರ್ ಮಾಡಿದ್ರು. 21 ಸೆಪ್ಟೆಂಬರ್ 2024 ಅವತ್ತಿಂದ ಇವರು ಮತ್ತು ಇವ ಕೋರ್ಟ್ಗೆ ಹಾಕ್ಕೊಂಡ್ರು. ಇವ್ರ ಹತ್ರ ಇರೋ ಹೌಸ್ ಲಿಸ್ಟ್ಗಳು ನಮ್ಮ ಹೌಸ್ ಲಿಸ್ಟ್ ಬುಕ್ಕಲ್ಲಿ ಇಲ್ಲ. ಸೊ ಅದನ್ನೆಲ್ಲ ಪರಿಶೀಲಿಸಿ ಮಾನ್ಯ
ಕಾರ್ಯನಿರ್ವಾಹಕ ಅಧಿಕಾರಿ ಸಾಹೇಬ್ರ ಕೋರ್ಟಲ್ಲೇ ಇದು ನಮಗಾಗಿದೆ 7ನೇ ತಾರೀಕು. ಒಟ್ಟಿನಲ್ಲಿ ಇದೇ ರೀತಿಯಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಒತ್ತುವರಿಯಾಗಿರುವ ಬೆಲೆ ಬಾಳುವ ಆಸ್ತಿಗಳನ್ನು ತೆರವು ಮಾಡಲು ಸಂಬಂಧಿಸಿದ ಹಿರಿಯ ಅಧಿಕಾರಿಗಳು ಕ್ರಮ ವಹಿಸಿದರೆ ಸರ್ಕಾರದ ಆಸ್ತಿಗಳನ್ನು ಉಳಿಸಿದಂತಾಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.